ನೀವು ಇನ್ಕಮ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಆಗಬೇಕಾ? ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ವಾ? ಹಾಗಾದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಗಾಗಲೇ ಹೇಳಿರೋ ಥರ ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ಲಾಗಿನ್ ಮಾಡೋದು ಹೇಗೆ, ರಿಜಿಸ್ಟ್ರೇಷನ್ನೇ ಆಗಿಲ್ಲ, ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಯಾವ ರೀತಿ ಲಾಗಿನ್ ಆಗಬೇಕು, ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಅಂತ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಸೊ ಈ ಒಂದು ವೆಬ್ಸೈಟ್ ಲಿಂಕ್ನ ನಾನು ನಿಮಗೆ ಬಯೋದಲ್ಲಿ ಕೊಟ್ಟಿರ್ತೀನಿ. ಸೊ ಬಯೋದಲ್ಲಿ ಕ್ಲಿಕ್ ಮಾಡ್ತಾ ನೀವು ನೋಡಿ, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಂತ ಇಲ್ಲಿ ತೋರಿಸ್ತಾ ಇರಬೇಕಾದ್ರೆ ರಿಜಿಸ್ಟ್ರೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಲೆಟ್ಸ್ ಸ್ಟಾರ್ಟ್ ಅಂತ ಬರುತ್ತೆ. ಅಲ್ಲಿ ನಿಮ್ಮ ಒಂದು ಟ್ಯಾಕ್ಸ್ ಪೇಯರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಪ್ಯಾನ್ ನಂಬರ್ ಹಾಕಬೇಕಾಗುತ್ತೆ. ನೀವು ಟ್ಯಾಕ್ಸ್ ಪೇಯರ್ ಅಂತ ಅಂದ್ಬಿಟ್ಟು ಅಲ್ಲಿ ಕೇಳುತ್ತೆ, ನೀವು ಅಲ್ಲಿಗೆ ಎಸ್ ಅಂತ ಕೊಟ್ಬಿಟ್ಟು ಕಂಟಿನ್ಯೂ ಮಾಡಬೇಕಾಗುತ್ತೆ ಗೈಸ್. ಕಂಟಿನ್ಯೂ ಮಾಡಿದ್ಮೇಲೆ ಅಗ್ರಿ ಕೊಟ್ಬಿಟ್ಟು ನಿಮಗೆ ಆಧಾರ್ KYC ಮಾಡಬೇಕಾಗುತ್ತೆ. ಅಂದರೆ ಆಧಾರ್ಗೆ OTP ಹೋಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಆಧಾರ್ ನಂಬರ್ಗೆ ಲಿಂಕ್ ಆಗಿರಲೇಬೇಕು, ಇಲ್ಲಾಂದರೆ ಪೆನಾಲ್ಟಿ ಕಟ್ಟಿ ನೀವು ಲಿಂಕ್ ಮಾಡ್ಕೋಬೇಕು. ಈಗ ಆಲ್ರೆಡಿ ವಿಡಿಯೋ ಅದ್ರ ಬಗ್ಗೆ ಮಾಡಿದ್ದೀನಿ, ಹೋಗಿ ನೀವು ವಿಡಿಯೋ ಚೆಕಪ್ ಮಾಡಿ, ನನ್ನ ಚಾನಲಲ್ಲಿದೆ. ಸೊ ನೀವು ಆಧಾರ್ ನಂಬರ್ಗೆ ಲಿಂಕ್ ಆಗಿರೋವಂಥ ಒಂದು ನಂಬರ್ಗೆ OTP ಬರುತ್ತೆ. OTP ಹಾಕಿ ನೀವು ವ್ಯಾಲಿಡೇಟ್ ಮಾಡಬೇಕು. ವ್ಯಾಲಿಡೇಟ್ ಮಾಡಾದಮೇಲೆ ಗೈಸ್, ಅಲ್ಲಿ ನಿಮ್ಮ ಆಧಾರಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ನೇಮ್ ಇರುತ್ತೆ, ನೇಮಲ್ಲಿ ಸುರೇಶ ಎಲ್ ಅಂತ ಇರುತ್ತೆ ನೋಡ್ಕೊಳ್ಳಿ. ಸುರೇಶ ಎಲ್ ಅಂತಂದರೆ ಎಲ್ ಅನ್ನೋದು ನಿಮ್ಮದು ಲಾಸ್ಟ್ ನೇಮ್ ಆಗುತ್ತೆ. ಸೊ ಸುರೇಶ ಅನ್ನೋದು ಫಸ್ಟ್ ನೇಮ್ ಆಗುತ್ತೆ. ಸೊ ನೀವು ಕರೆಕ್ಟಾಗಿ ಅಲ್ಲಿ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ಫಾರ್ ಎಕ್ಸಾಂಪಲ್ ನಿಮ್ಮದು ಗೊತ್ತಾಗಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ. ಸೊ ನೇಮು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಪ್ಯಾನ್ ಕಾರ್ಡಲ್ಲಿ, ಕೆಲವೊಬ್ರದ್ದು ಡೈರೆಕ್ಟಾಗಿ ಗೊತ್ತಿರುತ್ತೆ ಅವ್ರದ್ದು. ಸೊ ನೇಮ್ ಹಾಕ್ತೀರಾ, ಅದಾದಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್, ನಿಮ್ಮ ಪಾನ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇದೆಯೋ ಇರುತ್ತೋ ಅದನ್ನೇ ಡೇಟ್ ಆಫ್ ಬರ್ತ್ ಹಾಕಿ. ಸೊ ಅದಾದಮೇಲೆ ನೀವು ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಜೆಂಡರ್ ಸೆಲೆಕ್ಟ್ ಮಾಡಿದ್ಮೇಲೆ ರೆಸಿಡೆನ್ಷಿಯಲ್ ಸ್ಟೇಟಸ್ನ ನೀವು ರೆಸಿಡೆನ್ಷಿಯಲ್ ನಾನ್ ರೆಸಿಡೆನ್ಷಿಯಲ್ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ನೀವು ಕಂಟಿನ್ಯೂ ಕೊಡಬೇಕಾಗುತ್ತೆ ಗೈಸ್. ಸೊ ಇದಿಷ್ಟು ಆಯಿತಾ. ಸೊ ಏನೇನು ಮಾಡಬೇಕು, ನಿಮ್ಮ ನೇಮ್ ಹಾಕ್ಬಿಟ್ಟು ಡೇಟ್ ಆಫ್ ಬರ್ತ್ ಹಾಕಿ ಜೆಂಡರ್ ಸೆಲೆಕ್ಟ್ ಮಾಡ್ಬಿಟ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಾದಮೇಲೆ ನೀವು ನೆಕ್ಸ್ಟು ಸ್ಟೆಪ್ ಏನಪ್ಪ ಅಂತಂದರೆ, ಮೇಯ್ನು ಇಲ್ಲಿ ನೋಡಿ, ನೀವು ಜನರಲ್ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ID ಹಾಕಬೇಕಾಗುತ್ತೆ. ಸೊ ಅದು ನಿಮ್ಮದು ಯಾರ್ದು ಸೆಲ್ಫ್ ಅಂತ ಕೊಡಬೇಕಾಗುತ್ತೆ. ಈ ಕಡೆ ಯಾರ್ದ ಬ್ರದರ್ದ ಮದರ್ದ ಅಂತ ಅಂದ್ಬಿಟ್ಟು ಕೇಳ್ತಾರೆ, ಫ್ರೆಂಡ್ದ ಅಂತ ಅಂದ್ಬಿಟ್ಟು. ಸೊ ನೀವಲ್ಲಿ ಸೆಲ್ಫ್ ಅಂತ ಕೊಟ್ಬಿಟ್ಟು ಫೋನ್ ನಂಬರು, ಮೇಲ್ ID. ಸೊ ಫೋನ್ ನಂಬರ್ ಬಂದು ಆದಷ್ಟು ನೀವು ಬ್ಯಾಂಕಿಗೆ ಯಾವ್ದು ಕೊಟ್ಟಿರ್ತೀರಾ ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವುದಿರುತ್ತೋ ಅದನ್ನೇ ಹಾಕಿ ಗೈಸ್. ಸೊ ಅದಾದಮೇಲೆ ನೀವು ನಿಮ್ಮ ಲೊಕೇಶನ್ ಹಾಕಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವೊಂದು ನೀವು ಅಡ್ರೆಸ್ ಇರುತ್ತೋ, ಪರ್ಮನೆಂಟ್ ಅಡ್ರೆಸ್, ಆ ಒಂದು ಅಡ್ರೆಸ್ನ ನೀವಲ್ಲಿ ಟೈಪ್ ಮಾಡಿ, ಪಿನ್ ಕೋಡ್ ನೀವೇನಾದರೂ ಟೈಪ್ ಮಾಡ್ತಿದ್ದಂಗೆ ನಿಮ್ಗೆ ಆಟೋಮೆಟಿಕಲಿ ನಿಮ್ಮದು ಪೋಸ್ಟಲ್ ಅಡ್ರೆಸ್ ಏನು ಬರುತ್ತೆ ಪ್ರತಿಯೊಂದೂ ಅದೇ ನಿಮ್ಮದು ಏರಿಯಾ ಯಾವುದು, ಲೊಕ್ಯಾಲಿಟಿ ಯಾವುದು, ನಿಮ್ಮ ಸ್ಟೇಟ್ ಯಾವುದು ಅಂತ ಅಂದ್ಬಿಟ್ಟು ಸಿಟಿ ಸ್ಟೇಟೆಲ್ಲ ಆಟೋಮೆಟಿಕಲಿ ತಗೊಳುತ್ತೆ. ಸೊ ನೀವು ಪಿನ್ ಕೋಡ್ ಹಾಕಬೇಕು ಅಷ್ಟೇ. ಪಿನ್ ಕೋಡ್ ಹಾಕಿದ ತಕ್ಷಣ ಗೈಸ್ ನಿಮಗೆ ಆಟೋಮೆಟಿಕಲಿ ಅಲ್ಲಿ ಪೋಸ್ಟ್ ಆಫೀಸು ಮತ್ತು ಏರಿಯಾ ಅಥವಾ ಲೊಕ್ಯಾಲಿಟಿ ಮತ್ತು ಟೌನ್ ಅಥವಾ ಸಿಟಿ ಡಿಸ್ಟಿಕ್ಕು ಎಲ್ಲ ತಗೊಳುತ್ತೆ. ನೀವು ಪೋಸ್ಟ್ ಆಫೀಸ್ ನಿಮ್ಗೆ ಅದರಲ್ಲಿ ಯಾವುದು ನಿಮ್ಮ ಏರಿಯಾಗೆ ಪೋಸ್ಟ್ ಆಫೀಸ್ ಯಾವ್ದು ಲೊಕೇಟ್ ಆಗಿದೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕಾಗುತ್ತೆ ಗೈಸ್. ಸೊ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ತಿದ್ದಂಗೆ ನಿಮ್ಮ ಫೋನ್ ನಂಬರ್ ಮತ್ತು ಮೇಲ್ ID ಹಾಕಿರ್ತಿರಲ್ಲ, ಆ ಒಂದು ಫೋನ್ ನಂಬರ್ ಮತ್ತು ಮೇಲ್ IDಗೆ OTP ಹೋಗುತ್ತೆ ಗೈಸ್. ಸೊ OTP ನೀವು ಹಾಕಲೇಬೇಕು. ಹಾಕಿದ ತಕ್ಷಣ ನೀವು ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡಿ ನೀವು ಮತ್ತೆ ಇನ್ನೊಂದು ಸಲ ನಿಮ್ಮ ಡೀಟೇಲ್ಸ್ನ ಕಂಪ್ಲೀಟಾಗಿ ವೆರಿಫೈ ಮಾಡಿಬಿಟ್ಟು ಸೊ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಒಂದು ಪೇಜ್ ಬರುತ್ತೆ, ಸೆಕ್ಯೂರ್ ಯುವರ್ ಅಕೌಂಟ್ ಅಂತ ಅಂದ್ಬಿಟ್ಟು. ಅಲ್ಲಿ ಸೆಟ್ ಪಾಸ್ವರ್ಡ್ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಯಾವ ರೀತಿ ಇರಬೇಕಂತಂದರೆ ಅದರಲ್ಲಿ ನಂಬರ್ ಇರಬೇಕು ಮತ್ತು ಸ್ಪೆಷಲ್ ಡಿಜಿಟು ಇರಬೇಕು. ಫಾರ್ ಎಕ್ಸಾಂಪಲ್ ಪಾಸ್ವರ್ಡ್ @123 ಅಂತ ಇಟ್ಕೊಳ್ಳಿ, P ಕ್ಯಾಪ್ಸ್ ಆಗಿರಬೇಕು. ಸೊ ನೆಕ್ಸ್ಟ್ ನೀವಲ್ಲಿ ನಿಮ್ದು ಏನಾದರೂ ಒಂದು ಮೆಸೇಜ್ ಬರೀಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಐ ಲವ್ ಇಂಡಿಯಾ ಏನಾದರೂ ನೀವು ಬರ್ಕೊಳ್ಳಿ, ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಏನಾದರೂ ನೀವು ಬರ್ಕೊಂಡು ಇದಿಷ್ಟು ಈ ರೀತಿ ನೀವು ಕಂಟಿನ್ಯೂ ಕೊಟ್ಕೊಂಡ್ರೆ ನೆಕ್ಸ್ಟು ಲಾಗಿನ್ ಆಗ್ಬೋದು. ಇದಿಷ್ಟು ಇನ್ಕಮ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಯಾವ ರೀತಿ ಆಗಬೇಕು, ಇನ್ಕಮ್ ಟ್ಯಾಕ್ಸ್ ಫಸ್ಟ್ ಟೈಮು ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋದು ಅಂತ ವಿಡಿಯೋ ಆಗಿತ್ತು ಗೈಸ್. ಈ ಒಂದು ವಿಡಿಯೋ ಏನಾದರೂ ಆಗಿದ್ದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ನಿಮಗೇನಾದರೂ ITR ಫೈಲಿಂಗ್ ಮಾಡಬೇಕು ಅಂತಂದರೆ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ ಬಯೋದಲ್ಲಿ, ಹೋಗಿ ಚೆಕ್ ಮಾಡಿ DM ಮಾಡಿ. ಥ್ಯಾಂಕ್ ಯು.